ಗ್ಯಾರಂಟಿ ಯೋಜನೆಗಳು ಅರ್ಹ ಫಲಾನುಭವಿಗಳಿಗೆ ತಲುಪಲಿ. ಬೆಳಗಾವಿ ಜಿಲ್ಲಾ ಗ್ಯಾರಂಟಿ ಸಮಿತಿ ಉಪಾಧ್ಯಕ್ಷ ರುದ್ರಯ್ಯ ಹಿರೇಮಠ. ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ತಾಲೂಕಿನ ಪ್ರತಿಯೊಬ್ಬ ಅರ್ಹ ಫಲಾನುಭವಿಗಳಿಗೂ ಸಮರ್ಪಕವಾಗಿ ತಲುಪುವಂತೆ ನೋಡಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದು ಬೆಳಗಾವಿ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಉಪಾಧ್ಯಕ್ಷರಾದ ರುದ್ರಯ್ಯ ಹಿರೇಮಠ ಅವರು ಹೇಳಿದರು. ಸ್ಥಳೀಯ ಗ್ರಾಮ ಪಂಚಾಯತ್ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಿತ್ತೂರು ತಾಲೂಕಾ ಮಟ್ಟದ ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸಭೆಯಲ್ಲಿ ಭಾಗವಹಿಸಿ ಅಧಿಕಾರಿಗಳಿಗೆ ಹಾಗೂ ಸಮಿತಿಯ ಸದಸ್ಯರಿಗೆ ಅಗತ್ಯ ಸೂಚನೆ ಮತ್ತು ಮಾರ್ಗದರ್ಶನ ನೀಡ್ತಾ ಅವರು ಮಾತನಾಡಿದರು. ಸಭೆಯ ಪ್ರಮುಖ ಅಂಶಗಳು ಮಾರ್ಗದರ್ಶನ ಮತ್ತು ಜವಾಬ್ದಾರಿ. ಜಿಲ್ಲಾ ಉಪಾಧ್ಯಕ್ಷರಾದ ರುದ್ರಯ್ಯ ಹಿರೇಮಠ ಅವರು ಸಭೆಯಲ್ಲಿ ಯೋಜನೆಗಳ ಪ್ರಗತಿಯನ್ನು ಪರಿಶೀಲಿಸಿ ಅನುಷ್ಠಾನದಲ್ಲಿ ಎದುರಾಗುತ್ತಿರುವ ಸವಾಲುಗಳನ್ನು ಹೇಗೆ ಎದುರಿಸಬೇಕೆಂದು ಅಧಿಕಾರಿಗಳಿಗೆ ಚಾರ್ಜ್ ನೀಡಿದರು. ಈ ಸಭೆಯ ಅಧ್ಯಕ್ಷತೆಯನ್ನು ಕಿತ್ತೂರು ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಗಂಗಯ್ಯ ಅವರು ವಹಿಸಿದರು. ಅವರು ಯೋಜನೆಯ ಯಶಸ್ವಿ ಅನುಷ್ಠಾನಕ್ಕೆ ತಾಲೂಕಾ ಮಟ್ಟದಲ್ಲಿ ಕೈಗೊಂಡಿರುವ ಕ್ರಮಗಳ ಬಗ್ಗೆ ತಿಳಿಸಿದರು. ಕಿತ್ತೂರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಸಭೆಯಲ್ಲಿ ಉಪಸ್ಥಿತರಿದ್ದರು. ಗೃಹಲಕ್ಷ್ಮಿ ಶಕ್ತಿ ಯೋಜನೆ, ಯುವ ನಿಧಿ ಸೇರಿದಂತೆ 5 ಗ್ಯಾರಂಟಿಗಳ ಪ್ರಸ್ತುತ ಅಂಕಿಅಂಶಗಳನ್ನು ಮಂಡಿಸಿದರು. ಸಮಿತಿಯ ಉದ್ದೇಶ ಸರ್ಕಾರ ಜಾರಿಗೆ ತಂದಿರುವ ಈ ಮಹತ್ವಾಕಾಂಕ್ಷಿ ಯೋಜನೆಗಳು ರಾಜಕೀಯ ರಹಿತವಾಗಿ ಅರ್ಹತೆ ತಲುಪಬೇಕು. ಯಾವುದೇ ತಾಂತ್ರಿಕ ಅಡಚಣೆಗಳಿದ್ದರೆ ಅವುಗಳನ್ನು ಕೂಡಲೇ ಸರಿಪಡಿಸಿ ಜನರಿಗೆ ನ್ಯಾಯ ಒದಗಿಸುವುದು ಈ ಸಮಿತಿಯ ಮುಖ್ಯ ಉದ್ದೇಶವಾಗಿದೆ ಎಂದು ಚರ್ಚಿಸಿದರು. ಸಭೆಯಲ್ಲಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು, ತಾಲೂಕಾ ಮಟ್ಟದ ಅಧಿಕಾರಿಗಳು ಮತ್ತು ಗ್ಯಾರಂಟಿ ಸಮಿತಿಯ ಸದಸ್ಯರು ಪಾಲ್ಗೊಂಡಿದ್ದರು. ಸಮಿತಿಯವರಿಗೆ ನೀಡಿದಂತಹ ಸನ್ಮಾನ್ಯರಾದಂತಹ ಶ್ರೀಯುತ ರುದ್ರಯ್ಯ ಹಿರೇಮಠ ಜಿಲ್ಲಾ ಉಪಾಧ್ಯಕ್ಷರು ಅವರಿಗೆ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಪರವಾಗಿ, ಮಾನ್ಯ ಅಧ್ಯಕ್ಷರ ಪರವಾಗಿ ಹಾಗೂ ಎಲ್ಲ ಗೌರವಾನ್ವಿತ ಸದಸ್ಯರ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಪ್ರೊಸೆಸಿಂಗ್ ಅಂತಂದ್ರೆ ಅಲ್ಲಿ ನಮ್ಮಿಂದ ಅಪ್ರೂವ್ ಆಗಿರ್ತೈತಿ, ಅಲ್ಲಿ ಪ್ರೊಸೆಸ್ ಇರ್ತೈತಿ. ಹ್ಞೂ ಸರ್. ಆಮೇಲೆ ಅಪ್ಲಿಕೇಶನ್ ಇಸ್ಕೊಂಡ್ರೆ ಆಮೇಲೆ ಬಿಲ್ ಇಸ್ ರಿಜೆಕ್ಟೆಡ್ ಬೈ DDO ಅಂತ ತೋರಿಸುತ್ತೆ ಸರ್. ಇವು ಒಂದಿಷ್ಟು ನಮ್ಗೆ ಶೋ ಆಗಿದ್ದಾಗ ಅವ್ರಿಗೆ ನಮ್ಗೆ ಅವು ಏನೇನು ಪ್ರೊಸೆಸಿಂಗ್ ಏನು ಬರ್ತೈತೆ ಡಿಸ್ಪ್ಲೇ ಆಗುತ್ತಲ್ಲ ಅದನ್ನ ಅವ್ರು ಮಾಡಕ್ಕೆ ಮಾಡಿದೆ ಸರ್. ಅದು ಯಾವ್ದು ತೊಗೊಂಡಿದೆ ಆಕ್ಷನ್ ಯಾವ ಥರ ಇಲ್ಲ ಸರ್, ಒಟ್ಟು ಹೇಳಿದ್ರು ಸರ್. ನಮ್ಮ JD ಬಂದು ಅಂಗಡಿಯಲ್ಲಿ ಅವರು ವಿಸಿಟ್ ಮಾಡಿರ್ತಾರೆ ಸರ್. ಅವರು ಇದನ್ನು ಮಾಡಿ ಮಾಹಿತಿ ಕೊಟ್ಟಿರ್ತಾರೆ. ಈಗ ನಮ್ಮ ಸದಸ್ಯರು ಯಾವುದೋ ಟೈಮ್ನಾಗ ಬಂದ್ರು ನಿಮ್ದು ಫುಡ್ ಆಫೀಸರ್ ಅವ್ರಿಗೆ ಸಪೋರ್ಟ್ ಮಾಡಬೇಕು. ಹಾಂ ಸರ್, ಅವ್ರು ವಿಸಿಟ್ ಮಾಡ್ತಾರೆ, ಯಾವ ಅಂಗಡಿ ತೋರಿಸ್ತಾರೆ ಅಂಗಡಿ ಮೇಲೆ ಆಕ್ಷನ್ ತಗೋಬೇಕು. ಆಯ್ತು ಸರ್. ಯಾಕಂದ್ರೆ ಇದು ಅನ್ನ ಬಗ್ಗೆ ಮೇನ್ ಇದ್ರು ಮುಖ್ಯ ಫಲಾನುಭವಿಗಳು ಅಕ್ಕಿ ಇದರಿಂದ ತಗೋತಾರಲ್ಲ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.